ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಅಬ್ಬಬ್ಬ ಏನಾಯ್ತು? ವೈಶಾಖ ಆಚಾರ್ಯನ ಕರ್ಕೊಂಡು ಹೋಗ್ಬಿಡ್ತಿದ್ದಾಳಲ್ಲ. ಏನಿದು ವೈಶಾಖ ಒಳ್ಳೆವಳ ಕೆಟ್ಟವಳ ಅಂಥದ್ದೇನಾಯ್ತಪ್ಪ? ಈಗರೂ ಕೂಡ ಮಾಸ್ಟರ್ ಪ್ಲಾನ್ ಮಾಡಿಬಿಟ್ಲ ವೈಶಾಖ ಅಂಥದ್ದೇನಾಯ್ತು? ಸತ್ಯ ಹೇಳೋಣ ಅಂತ ಹೊರಟಿದ್ದೆ, ನಾಣಾಚಾರ್ಯಗಳು ಮೌನ ವಹಿಸಿದ್ಯಾಕೆ? ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ನಾರಾಯಣಾಚಾರ್ಯಗಳು ಹುಷಾರಾಗಿದ್ದಾರೆ, ಗೆಲುವಾಗಿದ್ದಾರೆ. ಇದನ್ನು ನೋಡಿ ಮನೆಯವರೆಲ್ರಿಗೂ ಕೂಡ ತುಂಬಾ ಖುಷಿ ಆಗ್ತದೆ. ಶ್ರುತಿ ಅಂತೂ ಅಪ್ಪ ನೀವು ಈ ರೀತಿ ಎಚ್ಚರಾಗಿದ್ದು ಮಾತಾಡ್ತಿರೋದನ್ನು ನೋಡ್ತಿದ್ರೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ನೀವು ಹೀಗೆ ಇರಬೇಕು, ಗತ್ತಾಗಿ ನಮ್ಮನ್ನು ಬೈಬೇಕು, ಅದೇ ಒಂದು ರೀತಿ ಖುಷಿ ಆಗತ್ತಪ್ಪ ಅಂತ ಹೇಳ್ತಿದ್ದಾಳೆ. ಈ ಕಡೆ ನೀವು ಮಾತಾಡ್ತಿರೋದು ಗೆಲುವಾಗಿರೋದು ನಮ್ಗೆ ಎಷ್ಟೆಲ್ಲ ಆನಂದ ತಂದಿದೆ ಗೊತ್ತಾ? ಎಷ್ಟು ಖುಷಿ ಆಗ್ತದೆ ಅಂದರೆ ಹೇಳ್ಕೊಳಕ್ಕಾಗ್ತಿಲ್ಲ. ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಅಂತ ಜಾನಕಿ ಅವರು, ರಾಮಾಚಾರಿ ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಜೊತೆಗೆ ಇಲ್ಲಿ ಚಾರು ಕೂಡ ದಯವಿಟ್ಟು ಮಾವ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಿದ್ದಾಳೆ. ಈ ಕಡೆ ಅಪ್ಪ ನೀವು ಮತ್ತು ಅಮ್ಮ ಇಬ್ಬರೇ ಒಂದು ಷಷ್ಠಿ ಪೂರ್ತಿನ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡ್ವಿ, ಆದರೆ ಅವತ್ತು ಏನೇನೋ ಆಗೋಯ್ತು ಅಂತ ರಾಮಾಚಾರಿ ಕೂಡ ಕ್ಷಮೆ ಕೇಳ್ತಿದ್ದಾರೆ. ಈ ಕಡೆ ಚಾರು ಕೂಡ ದಯವಿಟ್ಟು ಮಾವ ನಮ್ಮ ಅಮ್ಮನಿಂದ ಅಷ್ಟೆಲ್ಲ ಆಗೋಯ್ತು, ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಿದ್ದಾಳೆ. ಈಗ ಯಾಕಮ್ಮ ಅದೆಲ್ಲ ಮಾತು, ಎಲ್ಲ ಕೂಡ ಒಳ್ಳೇದಾಗಿದೆ ಅಲ್ವಾ ಚಾರು ಅಂತ ಹೇಳಿ ಜಾನಕಿ ಅವರು ಕೂಡ ಹೇಳ್ತಿದ್ದಾರೆ. ಇದೆಲ್ಲ ಆಗೋದ್ರ ಜೊತೆಗೆ ಇಲ್ಲಿ ನಾರಾಯಣಾಚಾರ್ಯಗಳು ನಿಮ್ಗೆಲ್ರಿಗೂ ಕೂಡ ನಾನು ಹುಷಾರಾಗಿರೋದ್ರಿಂದ ಖುಷಿ ಆಗ್ತಿರ್ಬೋದು, ಆದರೆ ನಾನು ಇಷ್ಟು ದಿನ ಈ ರೀತಿ ಕೂರೋಕೆ ಯಾರು ಕಾರಣ ಆದರು, ಇಷ್ಟು ದಿನ ಈ ಮನೇಲಿ ಯಾರು ಏನು ಮಾಡಿದ್ರು ಅನ್ನೋದು ಎಲ್ಲವನ್ನ ಕೂಡ ನೋಡಿದ್ದೀನಿ. ಅದನ್ನು ನಾನು ಇವತ್ತು ಹೇಳಬೇಕು. ನಮ್ಮ ಕಣ್ಣು ಮುಂದೆನೇ ಎಷ್ಟೆಲ್ಲ ನಡೀತಿತ್ತು, ಅವ್ರುಗಳನ್ನ ನಾನು ಭೇಟಿ ಮಾಡಿ ಮಾತಾಡಬೇಕು, ಎಲ್ಲ ಸತ್ಯನೂ ಕೂಡ ಹೇಳಬೇಕು. ವೈಶಾಖ ಎಲ್ಲಿ ಅಂತ ಕೇಳ್ತಿದ್ದಾರೆ. ಎಲ್ರಿಗೂ ಕೂಡ ಒಂದು ಕ್ಷಣ ಗಾಬರಿ ಆಗುತ್ತೆ, ಏನಿದು ವೈಶಾಖ ಅವ್ರನ್ನ ಕೇಳ್ತಿದ್ದಾರೆ ಅಂತ. ಯಾಕೆ ಏನು ಅಂದಾಗ ಅವಳು ನನ್ನ ಕಣ್ಮುಂದೆ ಬರಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಇಲ್ಲಿ ರಾಮಾಚಾರಿ ಅದಕ್ಕೆ ಎಲ್ಲೋ ಹೊರಗಡೆ ಹೋಗಿದ್ದಾರೆ, ಬರೋದು ತಡವಾಗತ್ತೆ ಅಂತ ಅನಿಸುತ್ತೆ ಅಂತಿದ್ರೆ, ಇಲ್ಲ ಅವಳು ಈಗಲೇ ಬರಬೇಕು, ನಾನು ಅವಳ ಮುಖಾಮುಖಿ ಆಗಬೇಕು, ಮಾತಾಡಲೇಬೇಕು ಅಂತ ಹೇಳ್ತಿದ್ದಾರೆ. ನಂತರ ಆ ಕಡೆ ಮಾನ್ಯತೆ ಅವರು ತಮ್ಮ ಕೆಲಸದವ್ರನ್ನ ಕರೆದಿದ್ದೆ ಕಂತೆ ನೋಟ್ಗಳನ್ನ ಕೊಡ್ತಿದ್ದಾರೆ. ಏನಪ್ಪ ಇದು ನನಗೆ ಯಾಕೆ ಈ ರೀತಿ ಕೊಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ಯಾ? ಆವಾಗ ನನ್ನ ಗಂಡನ ಹತ್ರ ನಾನು ನಿನ್ನ ವಿಷಯವಾಗಿ ಸುಳ್ಳು ಹೇಳಿದೆ, ನೀನು ಆ ಟೈಮಿಗೆ ಬಂದು ನನ್ನನ್ನು ಕಾಪಾಡಿದೆ, ಅದಕ್ಕೆ ಇಷ್ಟು ದುಡ್ಡು ಅಂತ ಹೇಳಿ ಒಂದಷ್ಟು ದುಡ್ಡು ಮಗದಷ್ಟು ದುಡ್ಡನ್ನು ಕೊಡ್ತಾರೆ. ಜೊತೆಗೆ ಇದು ಯಾಕೆ ಅಂದರೆ ಇನ್ನು ಮುಂದೆನೂ ಕೂಡ ಯಾವತ್ತೂ ನೀನು ಸತ್ಯನ ಹೇಳಬಾರ್ದು, ನಿನ್ನ ಗಂಡನಿಗೆ ಏನೂ ಆಗಿರಲಿಲ್ಲ, ನಾನು ಕತೆ ಕಟ್ಟಿದೆ ಅಂತ ನನ್ನ ಗಂಡ ನಿನಗೆ ಕೇಳಿದ್ರು ಹೇಳಬಾರ್ದು. ಜೊತೆಗೆ ಇನ್ನಷ್ಟು ದುಡ್ಡು ಕೊಟ್ಟಿರೋದು ನೀನು ಇಲ್ಲಿಂದ ಕೆಲಸ ಬಿಟ್ಟು ಹೋಗಬೇಕು ಅಂತ. ಏನಮ್ಮ ಇದು, ನಾನು ಹೊಟ್ಟೆಗೆ ಹೊಡಿತಿದ್ದೀರಲ್ಲ ನೀವು ಅಂದಾಗ ಏನು ಮಾಡೋಕ್ಕಾಗುತ್ತೆ? ನಾನು ಸೇಫ್ಟಿ ನೋಡ್ಕೋಬೇಕು ಅಂದರೆ ನಾನು ಇದನ್ನೆಲ್ಲ ಮಾಡಲೇಬೇಕಲ್ವ? ಆಮೇಲೆ ನನ್ನ ಗಂಡಂಗೆ ಏನಾದರೂ ನಿನ್ನ ಗಂಡ ಅಲ್ಲಿ ಜೈಲಲ್ಲಿ ಇದ್ದಿದ್ದಲ್ಲ ಅಂತ ಗೊತ್ತಾದರೆ ಏನು ಮಾಡಬೇಕು? ಒಂದಲ್ಲ ಒಂದಿನ ನಿನ್ನ ಗಂಡ ಬರ್ತಾನೆ, ಅವನೇ ಬೇರೆ ಇವನೇ ಬೇರೆ ಅಂತ ಗೊತ್ತಾದರೆ ನನ್ನ ಗಂಡ ನನ್ನ ಬಿಡ್ತಾನೆ ಅಂದ್ಕೊಂಡಿದ್ಯಾ? ನನ್ನನ್ನು ಉಳಿಕಾಲ ನೋಡ್ಕೋಬಾರ್ದ ಅಂತ ಹೇಳಿ ದುಡ್ಡು ಕೊಟ್ಟು ಕಳಿಸ್ತಿದ್ದಾರೆ. ಇದನ್ನ ಎಲ್ಲವನ್ನ ಕೂಡ ಸರ್ವೇಶ್ ನೋಡ್ಬಿಡ್ತಾರೆ. ನಂತರ ಈ ಕಡೆ ಕೃಷ್ಣಂಗೆ ಅರ್ಥ ಆಗ್ತದೆ ಏನಿರಬಹುದು, ಅಪ್ಪ ವೈಶಾಖ ಅದಕ್ಕೆನ ಎಲ್ಲರೂ ಮುಂದೆ ಹೇಳೋಕೆ ಕರೀತಿದ್ದಾರೆ ಅಂತ. ಹಾಗಾದರೆ ಇಲ್ಲಿ ಕೃಷ್ಣ ಅವ್ರಿಗೂ ಕೂಡ ಗ್ರಾಚಾರ ಕಾದಿದೆ ಅಂತ ಅನಿಸುತ್ತೆ. ಬಿಕಾಸ್ ನಾರಾಯಣಾಚಾರ್ಯ ಅವರ ಮಾತುಗಳು ಆ ರೀತಿ ಇದೆ. ಜೊತೆಗೆ ಇಲ್ಲಿ ಭಯ ಶುರುವಾಗಿರೋದು ದೀಪಗೂ ಕೂಡ. ಅದು ಯಾಕಂದರೆ ದೀಪ ಕೂಡ ವೈಶಾಖ ಜೊತೆ ಕೈ ಜೋಡಿಸಿದ್ರು, ನಂದು ಗೊತ್ತಾಗ್ಬಿಟ್ರೆ ಏನಪ್ಪ ಮಾಡೋದು ಅಂತ. ಹಾಗಾಗಿ ಇಲ್ಲಿ ನಾರಾಯಣಾಚಾರ್ಯಗಳು ಮಾತ್ರ ಯಾರೂ ಕೂಡ ಮನೆ ಬಿಟ್ಟು ಹೋಗಬಾರ್ದು, ನಾನು ಎಲ್ಲ ವಿಷಯ ಹೇಳೋ ತನಕ ಎಲ್ಲರೂ ಕೂಡ ಇಲ್ಲೇ ಇರಬೇಕು ಅಂತ ಹೇಳ್ತಿದ್ದಾರೆ. ಏನಾಗಿದೆ, ಎಂಥದ್ದೇನು, ನಮ್ಮ ಮನೆಯಲ್ಲೆಲ್ಲ ಖುಷಿನೇ ಇದೆ ಅಲ್ವಾ, ನೀವು ಹುಷಾರಾಗೋದನ್ನೇ ಬಯಸ್ತಿದ್ವಿ, ನಮ್ಮ ವೈಶಾಖ ನಮ್ಮ ಸೊಸೆ ಎಷ್ಟು ಬದಲಾಗಿದ್ದಾಳೆ ಗೊತ್ತಾ ಅಂತ ಹೇಳ್ತಿದ್ದಾರೆ ಜಾನಕಿ ಅವರು. ಹೌದೌದು, ನಾನು ಮಲ್ಕೊಂಡಿರ್ಬೋದು, ನೀವೆಲ್ಲ ಅಂದ್ಕೊಂಡಿದ್ರೆ, ಆದರೆ ನನ್ನ ಕಣ್ಗಳಲ್ಲಿ ನನಗೆ ಶಕ್ತಿ ಇರಲಿಲ್ಲ, ಮಾತಾಡೋಕ್ಕಾಗ್ತಿರ್ಲಿಲ್ಲ, ಸ್ವಾಧೀನ ಕಳ್ಕೊಂಡಿದ್ದೆ. ಆದರೆ ನನ್ನ ಬುದ್ಧಿ ಚೆನ್ನಾಗೇ ಇತ್ತು, ಎಲ್ಲವನ್ನ ಕೂಡ ನನ್ನ ಕಣ್ಣಲ್ಲಿ ನೋಡಿದ್ದೀನಿ. ಯಾರು ಏನು ಮಾಡಿದ್ರು, ನನ್ನ ಯಾವ ಸ್ಥಿತಿ ಕರ್ಕೊಂಡು ಹೋಗಿದ್ರು, ನನಗೆ ಇಷ್ಟೆಲ್ಲ ತೊಂದರೆ ಕೊಟ್ಟು ಈ ಮನೇನ ಸರ್ವನಾಶ ಮಾಡಬೇಕು ಅಂತ ಈ ಮನೇಲೇ ನಮ್ಮ ಕಣ್ಣು ಮುಂದೆ ಇತ್ಕೊಂಡು ಯಾರು ಕೆಲಸ ಮಾಡ್ತಿದ್ದಾರೆ ಎಲ್ಲವೂ ಕೂಡ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿದಾಗ ಏನು ಹೇಳ್ತಿದ್ರಪ್ಪ, ನಮ್ಮ ಕಣ್ಣು ಮುಂದೆನೇ ಇತ್ಕೊಂಡು ನಮ್ಮ ವಿರುದ್ಧನೇ ಮಸಲತ್ ಮಾಡ್ತಿದ್ದಾರೆ ಅಂದಾಗ ವಿಶ್ವ ಕಾರ್ತಿರೋರೆ ನಮ್ಮ ಮನೇಲಿದ್ದಾರೆ, ನಮ್ಮ ಮುಂದೆ ಇತ್ಕೊಂಡೇ ವಿಶ್ವ ಕಾರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ನಾರಾಯಣಾಚಾರ್ಯಗಳು. ಯಾರದು ನಮ್ಮನೇಲೆ ಇತ್ಕೊಂಡು ನಮಗೆ ವಿಶ್ವ ಕಾರ್ತಿರೋರು ಅಂತ ಕೇಳ್ತಿದ್ದಾರೆ ಜಾನಕಿ ಅವರು ಕೂಡ. ನಂತರ ಆ ಕಡೆ ಮಾನ್ಯತವರು ಕುತ್ಕೊಂಡಿರ್ಬೇಕಾದ್ರೆ ಅವರ ಮಾವ ಬರ್ತಾರೆ, ಕಾಫಿ ಮಾಡ್ಕೊಡಮ್ಮ ಅಂದಾಗ, ನಾನೇ ನಿಮ್ಮ ಸರ್ವೆಂಟ ಕಾಫಿ ಮಾಡ್ಕೊಡೋದಕ್ಕೆ ನಿಮ್ಮ ಹೆಂಡತಿ ಇಲ್ವಾ, ಹೋಗಿ ಕರೀರಿ ಮಾಡಿಸ್ಕೊಂಡು ಕುಡೀರಿ ಅಂತ ಹೇಳ್ತಿದ್ದಾರೆ.
ಅಷ್ಟರಲ್ಲಿ ಇಲ್ಲಿ ಜೈಶಂಕರ್ ಅವರು ಕೂಡ ಬರ್ತಾರೆ. ಬಂದದ್ದೇ ಒಂದು ಲೋಟ ಕಾಫಿ ಮಾಡಿಕೊಡು ಅಂತ ಹೇಳ್ತಿದ್ದಾರೆ. ಬಿಕಾಸ್ ಎಲ್ಲಿ ಯಾರೂ ಇಲ್ವಲ್ಲ ಅಂದಾಗ ಅವಳು ಕೆಲಸ ಬಿಟ್ಟು ಹೋಗ್ಬಿಟ್ಲು ಅಂತಾರೆ. ಯಾಕೆ ನೀನೇ ಅವಳು ಗಂಡಂಗೆ ಸಹಾಯ ಮಾಡಿದೆ ಅಲ್ವಾ, ಯಾಕೆ ಹೋದ್ಲು ಅಂತ ಕೇಳ್ತಿದ್ರೆ ಯಾಕೆ ಅಂದರೆ ನನಗೇನು ಗೊತ್ತು, ಮುಜುಗರ ಆಯಿತು ಅನ್ಸುತ್ತೆ, ಅದಕ್ಕೆ ಹೋಗಿರ್ಬೋದು ಅಂತ ಹೇಳ್ತಾರೆ. ಸತ್ಯನ ಮರೆ ಮಾಚ್ತಾರೆ. ನಂತರ ಸರಿ ನೀನೇ ಕಾಫಿ ಮಾಡಿಕೊಡು ಅಂದಾಗ ನನಗೆ ಕಾಫಿ ಬರುತ್ತಾ ಅಂದಾಗ ಏನು ಮಾತಾಡ್ತಿದ್ಯಾ, ನೀನೇನು ಚಿನ್ನ ಸ್ಪೂನಲ್ಲೇ ಹುಟ್ಟಿದ್ಯಾ, ಏನು ನೀನು ಅಡುಗೆ ಮನೆಗೆ ಹೋಗ್ತಿರೋಳಂಗೆ ಮಾತಾಡ್ತಿದ್ಯಲ್ಲ, ನಿನ್ನ ಮಗಳನ್ನ ನೋಡ್ಕೊಳ್ಳಿ, ಅಂಥ ಚಿನ್ನ ಸ್ಪೂನ್ದಲ್ಲಿ ಹುಟ್ಟಿದ ಮಗಳೇ ಇವತ್ತು ಗಂಡನ ಮನೇಲಿ ಎಷ್ಟೆಲ್ಲ ಚೆನ್ನಾಗಿ ಅಡುಗೆ ಮಾಡಿ ಬದಲಾಗಿದ್ದಾಳೆ, ಅವಳನ್ನ ನೋಡಿ ಕಲ್ತ್ಕೊ. ಈಗ ತಾನೇ ಅಪ್ಪಂಗೆ ಹೇಳಿದೆ ಹೆಂಡತಿ ಕೈಲಿ ಮಾಡಿಸ್ಕೊಂಡು ಕುಡೀರಿ ಅಂತ, ಅಂದಮೇಲೆ ನೀನು ನಾನೇ ಹೆಂಡ್ತಿ ಅಲ್ವಾ, ಅಂದಮೇಲೆ ನೀನು ತಾನೇ ಮಾಡಿಕೊಡ್ಬೇಕು, ಹೋಗಿ ಮಾಡಿಕೊಡು, ಜೊತೆಗೆ ಅಮ್ಮಂಗೂ ಅಪ್ಪಂಗೂ ಕೂಡ ಮಾಡ್ಕೊಂಡು ಬಾ ಅಂತಾರೆ. ಇದೇನಪ್ಪ ಕರ್ಮ ಅಂತ ಅಂದ್ಕೊಂಡಿದ್ದೆ. ಮಾನ್ಯತ ಅವರು ಹೋಗ್ತಾರೆ. ನೀನೇ ಸರಿ ನಿನ್ನ ಹೆಂಡತಿಗೆ ಚಳಿ ಬಿಡಿಸೋಕೆ ಬುದ್ಧಿ ಕಲಿಸೋಕೆ ಅಂದಾಗ ಅಲ್ವಾ, ಭೂತ ಪ್ರೇತನ ಕಟ್ಕೊಂಡಿದ್ದೀನಿ ಅಂದಮೇಲೆ ಭೂತ ಬಿಡಿಸ್ಲೇಬೇಕಾಗತ್ತೆ ಅಲ್ವಾ, ಸರಿಯಾಗೇ ಬಿಡಿಸ್ತೀನಿ ಅಂತ ಜೈಶಂಕರ್ ಹೇಳ್ತಾರೆ. ಏನಪ್ಪ ಇದು ನನ್ನ ಟೈಮೇ ಸರಿ ಇಲ್ಲ ಅನ್ನಿಸ್ತದೆ, ಎಲ್ಲರೂ ಕೂಡ ನನ್ನ ಫುಟ್ಬಾಲ್ ಮಾಡಿಕೊಂಡು ಓದಿತಿದಾರಲ್ಲ, ಏನು ಮಾಡಿ ನಾನು ಹಣೆ ಬರ ಕರ್ಮ ಅಂತ ಅಂದ್ಕೊಂಡು ವೈಶಾಖ್ ಅವ್ರು ಬಂದು ಕೊಟ್ಟರೆ, ಈ ಕಡೆ ನಾನು ಟೀ ಕುಡಿಯೋದಿಲ್ಲ ಅಂತ ಗೊತ್ತಲ್ವಾ, ಆದರೂ ಕೂಡ ಯಾಕೆ ತೊಗೊಂಡು ಬಂದೆ ಮಾನ್ಯತ ಅಂತಾರೆ. ಈ ಕಡೆ ಅಜ್ಜಿ ಅಂತೂ ಇದೇನಿದು ಕಾಫಿ ಹೀಗಿದೆ, ಇದನ್ನು ಕೊಡೋ ಬದಲು ವಿಶ್ವಾನೇ ಕೊಟ್ಟಿದ್ರೆ ಆಗ್ತಿತ್ತು ಅಂತಾರೆ. ಈ ಕಡೆ ತಾತ ನಾನು ಶುಗರ್ ಕುಡಿಯೋಲ್ಲ ಅಂತ ಗೊತ್ತಿದ್ದು ಇಷ್ಟೊಂದು ಶುಗರ್ ಹಾಕ್ಕೊಂಡು ಬರೋದಾ ಸಕ್ಕರೆನ ಅಂತ ಕೇಳ್ತಿದ್ದಾರೆ. ಈ ಕಡೆ ಮಾನ್ಯತ ಅವ್ರಿಗೆ ಸಿಡಿಮಿಡಿ ಗೊಳ್ತದ. ನೋಡು, ಮೊದಲು ಎಲ್ಲವನ್ನ ಕೂಡ ಬಿಟ್ಟು ಕೆಲಸದವ್ರನ್ನ ಯಾರನ್ನೂ ಕೂಡ ಸೇರಿಸ್ಕೋಬೇಡ, ಮೊದಲು ಅಡುಗೆ ಮನೆ ಸೇರಿಕೊಂಡು ಎಲ್ಲವನ್ನ ಕೂಡ ಮಾಡೋದು ಕಲ್ತ್ಕೊ ಅಂತಿದ್ದಾರೆ. ನಾನು ಅಂದಾಗ ಹೌದು ನೀನೇನೆ, ಅದರಲ್ಲೇನಿದೆ ಸ್ಪೆಷಲ್ಲು, ಕಲಿತ್ಕೊ ಮಾಡೋದನ್ನ ಅಂತ ಹೇಳಿ ಅಡುಗೆ ಮನೆಗೆ ಲಾಕ್ ಮಾಡ್ತಿದ್ದಾರೆ ಜೈಶಂಕರ್. ನಂತರ ಈ ಕಡೆ ವೈಶಾಖ ಬಂದೇ ಬಿಡ್ತಾಳೆ. ವೈಶಾಖ ಬರ್ತಿದ್ದಾಗೆ ಮಾವ ಎಷ್ಟು ಖುಷಿ ಆಗ್ತದೆ ಗೊತ್ತಾ, ನೀವು ಎದ್ದು ನಿಂತಿರೋದು ಅಂತಿದ್ದಾಗೆ. ಹೌದೌದು, ಎಲ್ಲರ ಗ್ರಹಚಾರ ಬಿಡಿಸೋಕೆ, ಎಲ್ಲರ ಮುಖವಾಡ ಕಳ್ಸಿಡೋಕೆ ನಾನು ಎದ್ದು ನಿಂತಿರೋದು. ದೇವರು ಇವತ್ತು ನನಗೆ ಶಕ್ತಿ ಕೊಟ್ಟಿದ್ದಾನೆ ಅಂದರೆ ಎಲ್ಲ ಸತ್ಯನೂ ಹೇಳಬೇಕು ಅಂತ, ಯಾರು ದುಷ್ಟರು ಯಾರು ಒಳ್ಳೆಯವರು ಅನ್ನೋ ಸತ್ಯನ ನಾನು ಹೇಳಬೇಕಾಗಿದೆ ಇವತ್ತು ಅಂತ ಹೇಳ್ತಿದ್ರೆ. ಮಾವ ನೀವು ಕೂಡ ಮಾತಾಡ್ತಿದ್ರೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ, ಮಗು ಬರ್ತಿರ್ಬೇಕಿದ್ರೆ ನಿಮ್ಮ ಮನೆಗೆ ಎಷ್ಟೆಲ್ಲ ಒಳ್ಳೇದಾಗ್ತದೆ, ನೀವು ಗೆಲುವಾದ್ರಿ. ಜೊತೆಗೆ ಕೃಷ್ಣ ಮನೆಗೆ ಬಂದ, ಚಾರು ಮತ್ತು ರಾಮಾಚಾರಿ ನಡುವೆ ಇದ್ದ ಸಮಸ್ಯೆ ಕೂಡ ಬಗೆಹರಿತು, ಎಲ್ಲ ಕೂಡ ಒಳ್ಳೇದಾಗ್ತದೆ ಮಾವ ಅಂತ ಹೇಳ್ತಿದ್ದಾರೆ. ಈ ಕಡೆ ಯಾರು ಎಂಥ ನಾಟಕ ಮಾಡ್ತಿದ್ದಾರೆ, ನೀನೇನು ಎಲ್ಲವನ್ನ ಕೂಡ ನಾನು ಬರೆದು ತೋರಿಸ್ತೀನಿ, ಎಲ್ಲವನ್ನ ಕೂಡ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ. ಈ ಕಡೆ ಕೃಷ್ಣಂಗೂ ಕೂಡ ಗಾಬರಿ ಆಗ್ತದೆ. ಯಾರ್ಯಾರು ಅಂತ ಹೇಳ್ತಿದ್ದೀನಿ ಅನ್ನೋ ಮಾತಲ್ಲಿ ಕೃಷ್ಣನೂ ಕೂಡ ಸೇರಿಸ್ಕೊಂಡೇ ಮಾತಾಡ್ತಿದ್ದಾರೆ. ಕೃಷ್ಣನ ಮುಖವಾಡ ಕೂಡ ಬಯಲು ಮಾಡ್ತೀನಿ ಅನ್ನೋ ರೀತಿಲ ಇಲ್ಲಿ ನಾಣಾಚಾರ್ಯಗಳು ಮಾತಾಡ್ತಿದ್ದಾರೆ ಅಂತ ಅನ್ನಿಸ್ತದೆ. ಬಿಕಾಸ್ ಎಲ್ಲರೂ ಏನು ಅನ್ನೋದನ್ನ ಹೇಳ್ತೀನಿ ಅಂತ ಹೇಳ್ತಿರ್ಬೇಕಿದ್ರೆ ಈ ಕಡೆ ವೈಶಾಖಗೆ ಭಯ ಶುರುವಾಗತ್ತೆ. ಈ ಕಡೆ ಏನಾಯ್ತಪ್ಪ ಯಾರದು ಅಂತ ಕೇಳ್ತಿದ್ದಾಗ ಇನ್ನೇನೋ ಹೇಳಿಬಿಡ್ಬೇಕು ನಾಣಾಚಾರ್ಯಗಳು. ಅಷ್ಟರಲ್ಲಿ ಇಲ್ಲಿ ಮಾವ ನಾನು ಬದಲಾಗಿದ್ದೀನಿ, ಎಷ್ಟು ಬದಲಾಗಿದ್ದೀನಿ ಗೊತ್ತಾ ಅನ್ನೋ ಸತ್ಯನ ಕೂಡ ಕನ್ವೆ ಮಾಡೋಕೆ ವೈಶಾಖ ಪ್ರಯತ್ನ ಪಟ್ಲು. ಇಲ್ಲಿ ನಾಣಾಚಾರ್ಯಗಳು ನಂಬುವುದಿಲ್ಲ, ಬಿಕಾಸ್ ನಿನ್ನ ಮುಂದೆ ನಾಟಕ ಮಾಡ್ತಿದ್ದಾಳೆ ನನ್ನ ಅಕ್ಕ ಅಂತ ಹೇಳಿರ್ತಾರೆ. ಹಾಗಾಗಿ ಇಲ್ಲಿ ನಾಣಾಚಾರ್ಯಗಳು ನಮ್ಮದೇ ಸತ್ಯ ಹೇಳ್ಬಿಡ್ತೀನಿ ಈಗ ಎಲ್ರಿಗೂ ಅಂತ ಹೊರಡ್ತಾರೆ. ಅಷ್ಟರಲ್ಲಿ ಹೊರಗಡೆಯಿಂದ ಸೌಂಡ್ ಬರುತ್ತೆ. ಏನಪ್ಪ ಇದು ಇಷ್ಟೊಂದು ಸೌಂಡ್ ಬರ್ತದೆ, ಏನಾಯಿತು ಬನ್ನಿ ನೋಡೋಣ ಅಂತ ಎಲ್ಲರೂ ಕೂಡ ಹೋಗ್ತಾರೆ, ಮನೆಯವರೆಲ್ಲ ಗಾಬರಿಯಾಗಿ. ಅಷ್ಟರಲ್ಲಿ ಇಲ್ಲಿ ನಾಣಾಚಾರ್ಯಗಳನ್ನ ಬನ್ನಿ ಮಾವ ಅಂತ ಹೇಳಿ ವೈಶಾಖ ಇಳ್ಕೊಂಡು ಒಳಗಡೆ ಹೋಗ್ಬಿಡ್ತಾಳೆ. ಹಾಗಿದ್ರೆ ನಿಜವಾಗ್ಲೂ ವೈಶಾಖ ಬದಲಾಗಿದ್ದಾಳ, ಮತ್ತೆ ಇಲ್ಲಿ ಆಚಾರ್ಯರನ್ನ ಭಯಪಡಿಸಿ ತನ್ನ ಕಂಟ್ರೋಲಲ್ಲಿ ಇಟ್ಕೋತಾಳ, ಅಥವಾ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ನನ್ನ ತಮ್ಮ ಈ ರೀತಿ ಮಾಡಿದಾನೆ, ನಾನು ನಿಜವಾಗ್ಲೂ ಬದಲಾಗಿದ್ದೀನಿ ಅನ್ನೋ ಸತ್ವನ ಮನವರಿಕೆ ಮಾಡಿಸ್ತಾಳ. ಏನಾಗಬಹುದು, ಯಾವ ರೀತಿಯ ಕತೆ ಟ್ವಿಸ್ಟ್ ಅಂಡ್ ಟರ್ನ್ ತಗೊಳ್ಳುತ್ತೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.